ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂಡ್ ಯಾರು ಗೆಲ್ಬೇಕು? ಎರಡೂ ನಾನು ಹೇಳೋದಿಲ್ಲ. ಯಾಕಂತ ಕೇಳಿದ್ರೆ, ಒಂದು ನಾನು ಗೆಸ್ಟ್ ಆಗಿ ಹೋಗಿದ್ದು, ಕಂಟೆಸ್ಟೆಂಟ್ ಆಗಿ ಆಗಿರ್ಲಿಲ್ಲ. ಇನ್ನೊಂದೇನು ಅಂತ ಕೇಳಿದ್ರೆ, ನಾನು ಇಲ್ಲಿ ಹೇಳುವಂಥ ಅಭಿಪ್ರಾಯ, ಎಲ್ಲೋ ಒಂದು ಕಡೆ ವೋಟರ್ಸ್ ಮೇಲೆ ಇದು ಬೀಳಬಾರ್ದು. ಅವ್ರ ಆಟದ ಮೇಲೇ ಜನ ಅದನ್ನ ನಿರ್ಧಾರ ಮಾಡಲಿ ಹೊರತು ನಾವೇನೋ ಹೇಳಿ ಅದು ವೋಟರ್ಸ್ ಮೇಲೋ ಅಥವಾ ಜನರ ಮೇಲೋ ಅಭಿಪ್ರಾಯ. ನಿಮಗೆ ಯಾರು ಗೆಲ್ಬೇಕು ಅಂತ ಇಷ್ಟ ಇದೆ? ಇವಾಗ ಗೆಲ್ಬಹುದು ಅನ್ನೋದು ಕಷ್ಟ ಆಗತ್ತೆ. ನಿಮಗೆ ಯಾರು ಗೆಲ್ಬೇಕು ನಾನು ಕೇಳಿದ್ರೆ ರಘು ಸರ್, ಗಿಲ್ಲಿ, ರಕ್ಷಿತಾ ಇವರೆಲ್ಲ ಗೆಲ್ಬೇಕು ಅಂತ. ಇವ್ರ 3 ಜನದಲ್ಲಿ ಯಾರು ಗೆಲ್ಬಹುದು? ಧನುಷ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಅವ್ರಿಗೆ. ಓಕೆ ಚೈತ್ರ ಅವರೇ, ಓವರ್ ಆಲ್ ಆಗಿ ನಿಮ್ಮ ಸೆಕೆಂಡ್ ಟೈಮ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಹೇಳೋದಿದ್ರೆ? ತುಂಬಾ ಚೆನ್ನಾಗಿತ್ತು. ನಾನು ತುಂಬಾ ಥ್ಯಾಂಕ್ಫುಲ್ ಪ್ರಕಾಶ್ ಸರ್ ಅಂಡ್ ಎಂಡಮಾಲ್ ಟೀಮ್ಗೆ ತುಂಬಾ ಥ್ಯಾಂಕ್ಫುಲ್. ಬಿಕಾಸ್ 2ನೇ ಅವಕಾಶ ಕೊಟ್ಟರು, ಯಾರಿಗೂ ಸಿಗೋದಿಲ್ಲ ಈ ಥರದೊಂದು ಅವಕಾಶ, ಅಂಥದ್ದೊಂದು ಅವಕಾಶ ಕೊಟ್ಟರು. ಸೊ ಟೋಟಲ್ ನನ್ನ ಮನೆಯ ಟೋಟಲ್ ಜರ್ನಿ ಹತ್ರ 132 ದಿನ. ಸೊ ಅದ್ಭುತವಾಗಿರೋ ಜರ್ನಿ ಅದು. ಅಂಥದ್ದು 132 ದಿನ ಮನೇಲಿರುವಂಥ ಅನುಭವ ಇದೆಯಲ್ಲ, ಅದು ಒಬ್ಬ ವಿನ್ನರ್ಗೂ ಸಿಗಲ್ಲ. ವಿನ್ನರ್ಗೂ 120 ದಿನ ಮಾತ್ರ ಮನೇಲಿರೋ ಅವಕಾಶ ಸಿಗುತ್ತೆ. ನಂಗೆ 130 ದಿನ ಇರೋ ಅವಕಾಶ ಕೊಟ್ಟರು. ಆ ಮನೆ ತುಂಬ ಋಣಿ ನಾನು. ಓಕೆ ಚೈತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಏನೆಲ್ಲ ಅನ್ಕೊಂಡಿದ್ದೀರಿ ಅದೆಲ್ಲ ಆಗಲಿ ನಿಮ್ಮ ಜೀವನದಲ್ಲಿ. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಮತ್ತೆ ಯಾವಾಗಾದ್ರೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.